ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಡಿಕೆ ನಂತರ ಸಿದ್ದರಾಮಯ್ಯನವರ ಅಭಿಮಾನಿಗಳಿಂದಲೂ ಕೂಡ ಪೂಜೆ ಪುನಸ್ಕಾರ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಅವರ ಅಭಿಮಾನಿಗಳು ಪೂಜೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಯಲಿ ಅಂತ ಹೇಳಿ ಅವರ ಅಭಿಮಾನಿಗಳಿಂದಲೂ ಕೂಡ ಪೂಜೆ. ಕೇರಳದ ಶಬರಿಮಲೆಯಲ್ಲಿ ಸಿಎಂ ಅಭಿಮಾನಿಗಳಿಂದ ಪೂಜೆ. ವರುಣಾ ಕ್ಷೇತ್ರದ ಮರಡಿಹುಂಡಿ ಗ್ರಾಮಸ್ಥರಿಂದ ಪೂಜೆ ಸಲ್ಲಿಕೆಯಾಗಿದೆ. ಗಮನಿಸ್ತಾ ಇದ್ದೀರಿ, 5 ವರ್ಷಗಳ ಪೂರ್ಣಾವಧಿ ಸಿಎಂ ಆಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಬೆಟ್ಟ ಹತ್ತಿ ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ಹಿಡಿದು ತಮ್ಮ ಮೊರೆ ಇಟ್ಟಿದ್ದಾರೆ ದೇವರ ಮುಂದೆ. ಯೂಟ್ಯೂಬ್ ಚಾನೆಲ್ ಇದೆ ಇವ್ರೆ. ಇನ್ನು ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಎರಡು ಕಡೆ, ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಹೇಳಿ ಅವರ ಬೆಂಬಲಿಗರಿಂದ ನಡೆದಂತಹ ಪೂಜೆ. ಅಯ್ಯಪ್ಪ ಮಾಲಾಧಾರಿಗಳೇ ಪೂಜೆ ಪುನಸ್ಕಾರವನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇನ್ನು ಮತ್ತೊಂದು ಕಡೆ ಇವತ್ತು ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು, ಅವರೇ ಪೂರ್ಣಾವಧಿಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು. ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನ ಹಿಡಿದಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ಹಿಡಿದು ಉಭಯ ನಾಯಕರ ಅಭಿಮಾನಿಗಳು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಯಾರ ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಡಿಕೆ ನಂತರ ಸಿದ್ದರಾಮಯ್ಯನವರ ಅಭಿಮಾನಿಗಳಿಂದಲೂ ಕೂಡ ಪೂಜೆ ಪುನಸ್ಕಾರ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಅವರ ಅಭಿಮಾನಿಗಳು ಪೂಜೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಯಲಿ ಅಂತ ಹೇಳಿ ಅವರ ಅಭಿಮಾನಿಗಳಿಂದಲೂ ಕೂಡ ಪೂಜೆ. ಕೇರಳದ ಶಬರಿಮಲೆಯಲ್ಲಿ ಸಿಎಂ ಅಭಿಮಾನಿಗಳಿಂದ ಪೂಜೆ. ವರುಣಾ ಕ್ಷೇತ್ರದ ಮರಡಿಹುಂಡಿ ಗ್ರಾಮಸ್ಥರಿಂದ ಪೂಜೆ ಸಲ್ಲಿಕೆಯಾಗಿದೆ. ಗಮನಿಸ್ತಾ ಇದ್ದೀರಿ, 5 ವರ್ಷಗಳ ಪೂರ್ಣಾವಧಿ ಸಿಎಂ ಆಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಬೆಟ್ಟ ಹತ್ತಿ ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ಹಿಡಿದು ತಮ್ಮ ಮೊರೆ ಇಟ್ಟಿದ್ದಾರೆ ದೇವರ ಮುಂದೆ. ಯೂಟ್ಯೂಬ್ ಚಾನೆಲ್ ಇದೆ ಇವ್ರೆ. ಇನ್ನು ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಎರಡು ಕಡೆ, ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಹೇಳಿ ಅವರ ಬೆಂಬಲಿಗರಿಂದ ನಡೆದಂತಹ ಪೂಜೆ. ಅಯ್ಯಪ್ಪ ಮಾಲಾಧಾರಿಗಳೇ ಪೂಜೆ ಪುನಸ್ಕಾರವನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇನ್ನು ಮತ್ತೊಂದು ಕಡೆ ಇವತ್ತು ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು, ಅವರೇ ಪೂರ್ಣಾವಧಿಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು. ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನ ಹಿಡಿದಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ಹಿಡಿದು ಉಭಯ ನಾಯಕರ ಅಭಿಮಾನಿಗಳು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಯಾರ ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ.